ಸ್ನೇಹಿತರೆ, ನಿಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುತ್ತಿರೋ ಅಂತವ್ರು ಇಂಟರ್ನಲ್ ಸ್ಕ್ಯಾನಿಂಗ್ ಅಥವಾ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಅಥವಾ ಟಿವಿಎ ಸ್ಕ್ಯಾನ್ ಮಾಡಿಸ್ಕೊಂಡಿರ್ತೀರಾ. ಅಂದ್ರೆ ಥ್ರೂ ವೆಜೈನ ಸ್ಕ್ಯಾನ್ ಮಾಡುವಂತದ್ದು. ಆದ್ರೆ ಟಿವಿಎ ಸ್ಕ್ಯಾನ್ ಮಾಡೋದಕ್ಕಿಂತ ಮುಂಚೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಥ್ರೂ ಅಬ್ಡಾಮನ್ ಅಂದ್ರೆ ಹೊಟ್ಟೆ ಮೂಲಕ ರುಟೀನ್ ಸ್ಕ್ಯಾನ್ ಏನ್ ಮಾಡ್ತೀವಿ ಅದ್ ಮಾಡ್ಲೇಬೇಕಾಗುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಕೆಲವರು ಟಿವಿಎ ಸ್ಕ್ಯಾನ್ ಮಾಡಿ ಅಂತ ಬರ್ತಾರೆ. ನಾವು ಅವ್ರಿಗೆ ಇಲ್ಲಮ್ಮ ನೀರ್ ಕುಡೀರಿ, ಫಸ್ಟ್ ಹೊಟ್ಟೆ ಮೇಲಿಂದ ಸ್ಕ್ಯಾನಿಂಗ್ ಮಾಡ್ತೀವಿ, ಆಮೇಲೆ ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವ್ರು ಕೆಲವೊಂದ್ಸಲ ನಮ್ಮ ಫ್ರಂಟ್ ಆಫೀಸಲ್ಲಿ ಆರ್ಗ್ಯೂ ಮಾಡ್ತಾರೆ, ಇಲ್ಲ ರೀ ಟಿವಿಎಸ್ ಸ್ಕ್ಯಾನ್ ಡೈರೆಕ್ಟ್ ಟಿವಿಎಸ್ ಮಾಡಿ ಅದಕ್ಕೆ ನೀರ್ ಹಾಕಿ ಕುಡಿಬೇಕು, ಬ್ಲಾಡರ್ ಹಾಕಿ ಫುಲ್ ಆಗಬೇಕು ಅಂತ ಆರ್ಗ್ಯೂ ಮಾಡ್ತಾರೆ. ಆಕ್ಚುಲಿ ಸೈನ್ಸ್ ಬಿಹೈಂಡ್ ದಿಸ್ ಏನಂತಂದ್ರೆ, ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡಿದಾಗ ಏನಾಗುತ್ತೆ, ಆ ಅಲ್ಟ್ರಾಸೌಂಡ್ ಪೆನಿಟ್ರೇಷನ್ ಅಷ್ಟಿರೋದಿಲ್ಲ. ಹಾಗಾಗಿ ನಮ್ಗೆ ಯುಟರಸ್ ಇಂದ ಸ್ವಲ್ಪ ದೂರ ಇರುವಂತ ಅಬ್ನಾರ್ಮಾಲಿಟೀಸ್ ಲೈಕ್ ಓವರಿ ಪಕ್ಕ ಏನಾದ್ರೂ ಒಂದು ಮಾಸ್ ಅಥವಾ ಗಡ್ಡೆ ಇತ್ತು ಅಂದ್ರೆ ನಮ್ಗೆ ಇಂಟರ್ನಲ್ ಸ್ಕ್ಯಾನಿಂಗ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೈ ಡಿಫಾಲ್ಟ್ ಇಂಟರ್ನಲ್ ಸ್ಕ್ಯಾನ್ ಮಾಡೋದಕ್ಕಿಂತ ಮುಂಚೆ ಪರ್ ಅಬ್ಡಾಮನ್ ರುಟೀನ್ ಸ್ಕ್ಯಾನ್ ಫುಲ್ ಬ್ಲಾಡರ್ ಅಲ್ಲಿ ಮಾಡಿ ಆಮೇಲೆ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ಏನೇ ಅಬ್ನಾರ್ಮಾಲಿಟಿ ಇದ್ರೂ ನಾವು ಡಿಟೆಕ್ಟ್ ಮಾಡಕ್ ಹೆಲ್ಪ್ ಆಗುತ್ತೆ. ಇದು ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಈ ವಿಡಿಯೋನ ನೀವು ಶೇರ್ ಮಾಡ್ಲೇಬೇಕು. ಯಾಕಂತಂದ್ರೆ ತುಂಬಾ ಜನಕ್ಕೆ ಏನಂತಂದ್ರೆ ಟಿವಿಎಸ್ ಅಂದ್ರೆ ಅವ್ರು ಮೆಂಟಲಿ ರೆಡಿ ಆಗಿ ಬಂದ್ಬಿಡ್ತಾರೆ. ಓಕೆ, ಡೈರೆಕ್ಟ್ ಆಗಿ ಹೋಗಿ ಟಿವಿಎಸ್ ಮಾಡಿಸ್ಕೊಳ್ಳೋದು, ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರಿಗೆ ಆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಟಿವಿಎಸ್ ಗಿಂತ ಮುಂಚೆ ಪರ್ ಅಬ್ಡಾಮನ್ ಸ್ಕ್ಯಾನ್ ಅಥವಾ ರುಟೀನ್ ಸ್ಕ್ಯಾನ್ ಸಹ ಏನಕ್ಕೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೇ ಆಗುತ್ತೆ.